ಆಯುರ್ವೇದವು ಕಬ್ಬಿಣ, ತಾಮ್ರ, ಚಿನ್ನವನ್ನು ಸಹ ಔಷಧಿಯಾಗಿ ಬದಲಾಯಿಸುವ ವಿಜ್ಞಾನವನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆಯೇ? ಅದೇ ರಸಶಾಸ್ತ್ರ. ರಸ ಅಂದರೆ ಸಾರ, ಶಾಸ್ತ್ರ ಅಂದರೆ ವಿಜ್ಞಾನ. ರಸಶಾಸ್ತ್ರ ಅಂದರೆ ರಸಸಾರಾಂಶ ವಿಜ್ಞಾನ. ಇದು ಆಯುರ್ವೇದದಲ್ಲಿ ಒಂದು ವಿಶೇಷ ವಿಭಾಗ. ಈ ವಿಜ್ಞಾನದಲ್ಲಿ ಲೋಹಗಳು, ಖನಿಜಗಳು ಮತ್ತು ವಿಷಗಳನ್ನು ಸಹ ಜೀವ ಉಳಿಸುವ ಔಷಧಿಗಳಾಗಿ ಬದಲಾಯಿಸುತ್ತಾರೆ. ಇದರಲ್ಲಿ ಪಾದರಸ, ಚಿನ್ನ, ಬೆಳ್ಳಿ, ಆರ್ಸೆನಿಕ್ ನಂತಹ ವಿಷಕಾರಿ ಗುಣಗಳನ್ನು ಹೊಂದಿರುವ ವಸ್ತುಗಳನ್ನು ಸಹ ಹುಡುಕಿ ಸಾವಿನ ಪ್ರಕ್ರಿಯೆಗಳ ಮೂಲಕ ಶುದ್ಧೀಕರಿಸಿ ಅಮೃತವಾಗಿ ಬದಲಾಯಿಸುತ್ತಾರೆ. ವಾಸ್ತವವಾಗಿ ಪಾಶ್ಚಿಮಾತ್ಯ ರಸವಾದಿಗಳು ಲಿಡ್ ಅನ್ನು ಚಿನ್ನವಾಗಿ ಬದಲಾಯಿಸಲು ಪ್ರಯತ್ನಿಸಿದರು. ಆದರೆ ಭಾರತದಲ್ಲಿ ರಸ ಔಷಧಿಕಾರರು ವಿಷವನ್ನು ಸಹ ಅಮೃತವನ್ನಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದ್ದರು. ಅದು ಈ ವಿಜ್ಞಾನದ ಶ್ರೇಷ್ಠತೆ. ಇದರಲ್ಲಿ ರಸಸಿಂಧೂರಂ, ಮಕರಧ್ವಜ, ಆಬ್ರಕ, ಭಸ್ಮಗಳಂತಹ ಶಾಸ್ತ್ರೀಯ ಆಯುರ್ವೇದ ಔಷಧಿಗಳು ಇಂದಿಗೂ ಸಹ ಅಸ್ತಮಾ, ಕ್ಯಾನ್ಸರ್, ಬಂಜೆತನದಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಬಳಸಲಾಗುತ್ತದೆ. ರಸಾಯನಶಾಸ್ತ್ರವು ಕೇವಲ ರಾಸಾಯನಿಕ ಜೀವಶಾಸ್ತ್ರದ ವಿಜ್ಞಾನವಲ್ಲ, ಇದು ಆಧ್ಯಾತ್ಮಿಕ ರಸಾಯನಶಾಸ್ತ್ರ. ನಾವು ಈ ಅದ್ಭುತ ವಿಜ್ಞಾನದ ಮೂಲದ ಬಗ್ಗೆ ಸಮುದ್ರ ಮಂಥನ ಕಥೆಯ ಮೂಲಕ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.